ನಮಸ್ಕಾರ. ಇಂಗ್ಲಿಷ್ನಲ್ಲಿ ನನ್ನ ಹತ್ತಿರ ಪೆನ್ ಇತ್ತು. ಅವನಿಗೆ ನಿನ್ನೆ ಜ್ವರ ಇತ್ತು ಅಥವಾ ನಾವು ಊಟ ಮಾಡಿದ್ವಿ. ಈ ರೀತಿ ಹಿಂದಿನ ಕಾಲದ ಬಗ್ಗೆ ಮಾತಾಡೋದು ಹೇಗೆ? ನಮಗೆಲ್ಲ ಗೊತ್ತಿರೋ ಹಾಗೆ ಹ್ಯಾಡ್ ಬಳಸ್ತೀವಿ. ಆದರೆ ಪ್ರಶ್ನೆ ಕೇಳುವಾಗ ಡಿಡ್ ಯಾಕೆ ಬರುತ್ತೆ? ಈ ಎಲ್ಲ ಸೀಕ್ರೆಟ್ಸ್ ಮತ್ತು ಪ್ರತಿ ವಾಕ್ಯದ ಹಿಂದಿರೋ ಲಾಜಿಕ್ಕನ್ನು ಇವತ್ತಿನ ಕ್ಲಾಸ್ನಲ್ಲಿ ಅಂದರೆ ಫ್ಯಾಕ್ಟ್ ವರ್ಡ್ ಕನ್ನಡ ಚಾನಲ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸರಿ, ಈಗ ಮೊದಲಿಗೆ ಹ್ಯಾಡ್ ಅಂದರೆ ಏನು ಅಂದರೆ ಬೇಸಿಕ್ ಮೀನಿಂಗ್ ಮತ್ತು ಲಾಜಿಕ್ಕನ್ನು ತಿಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹ್ಯಾಡ್ ಅಂದರೆ ಕನ್ನಡದಲ್ಲಿ ಇತ್ತು ಅಥವಾ ಹೊಂದಿದ್ದೆ ಅಂತ ಅರ್ಥ. ಇಲ್ಲಿ ಐ, ವಿ, ಯು, ದೇ, ಹಿ, ಶಿ, ಇಟ್ ಎನ್ನುವ ಭೇದ ಭಾವ ಇಲ್ಲ. ಎಲ್ಲದಕ್ಕೂ ನಾವು ಹ್ಯಾಡನ್ನೇ ಬಳಸ್ತೀವಿ. ಓಕೆ, ಈಗ ಎಕ್ಸಾಂಪಲ್ ನೋಡೋದಾದ್ರೆ ಐ ಹ್ಯಾಡ್ ಅ ಡ್ರೀಮ್. ನನಗೊಂದು ಕನಸಿತ್ತು. ಯಾಕಿಲ್ಲಿ ಹ್ಯಾಡ್ ಬಂತು ನೋಡೋಣ. ಇಲ್ಲಿ ಗಮನಿಸಿ, ಕನಸು ಅನ್ನೋದು ನಮಗೆ ಬಂದು ಹೋದ ಒಂದು ಅನುಭವ. ಆ ಕನಸು ಈಗ ಬೀಳ್ತಿಲ್ಲ, ಅದು ಮುಗಿದು ಹೋದ ವಿಷಯ. ಹಾಗಾಗಿ ಇತ್ತು ಅಂತ ಹೇಳೋಕೆ ನಾವಿಲ್ಲಿ ಹ್ಯಾಡ್ ಅನ್ನ ಬಳಸಿದ್ದೀವಿ. ಓಕೆ, ಈಗ ಪೊಸೆಷನ್ ಆ್ಯಂಡ್ ರಿಲೇಶನ್ಶಿಪ್ ಲಾಜಿಕ್ ಬಗ್ಗೆ ಮಾತಾಡೋಣ. ಅಂದರೆ ಮಾಲೀಕತ್ವ ಮತ್ತು ಸಂಬಂಧದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾವುದಾದ್ರೂ ವಸ್ತು ಅಥವಾ ಸಂಬಂಧದ ಬಗ್ಗೆ ಹೇಳುವಾಗ ಹೀಗೆ ಬಳಸಬೇಕು. ಎಕ್ಸಾಂಪಲ್ ನೋಡಿ, ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಮೊದಲನೇ ಎಕ್ಸಾಂಪಲಲ್ಲಿ ಶಿ ಹ್ಯಾಡ್ ಅ ಗೋಲ್ಡ್ ರಿಂಗ್ ಅಂತ ಇದೆ. ಅಂದರೆ ಅವಳ ಹತ್ರ ಒಂದು ಚಿನ್ನದ ಉಂಗುರ ಇತ್ತು. ಹೌದು, ಇಲ್ಲಿ ಯಾಕೆ ಹ್ಯಾಡನ್ನು ಬಳಸಿದ್ದೀವಿ? ಯಾಕಂದರೆ ಆ ಉಂಗುರ ಅವಳ ಹತ್ರ ಮೊದಲಿತ್ತು, ಈಗ ಇರಬಹುದು ಅಥವಾ ಇಲ್ಲದೆ ಇರಬಹುದು. ನಾವು ಅವಳ ಹಳೆಯ ಒಡೆತನದ ಬಗ್ಗೆ ಹೇಳ್ತಾ ಇರೋದ್ರಿಂದ ಇಲ್ಲಿ ಹ್ಯಾಡನ್ನು ಬಳಸೋದು ಸರಿಯಾದ ಕ್ರಮ. ಓಕೆ, ಈಗ ಎರಡನೇ ಎಕ್ಸಾಂಪಲ್ ಅನ್ನು ನೋಡೋಣ. ದೇ ಹ್ಯಾಡ್ 2 ಚಿಲ್ಡ್ರನ್. ಅಂದರೆ ಅವರಿಗೆ 2 ಮಕ್ಕಳಿದ್ದರು. ಇಲ್ಲಿ ಯಾಕೆ ಹ್ಯಾಡ್ ಬಳಸಿದ್ದೀವಿ? ಮಕ್ಕಳಿರೋದು ಒಂದು ಸಂಬಂಧ. ಹಿಂದೆ ಅವರಿಗೆ 2 ಮಕ್ಕಳಿದ್ರು ಅಂತ ಹೇಳುವಾಗ, ಅಂದರೆ ಹಳೆಯ ಫೋಟೋ ನೋಡುವಾಗ ಆ ಸಮಯದ ಸ್ಥಿತಿಯನ್ನು ತಿಳಿಸಲು ನಮಗೆ ಹ್ಯಾಡ್ ಬೇಕೇ ಬೇಕು. ಓಕೆ, ಈಗ ಮೂರನೇ ಎಕ್ಸಾಂಪಲ್ ನೋಡೋಣ. ವಿ ಹ್ಯಾಡ್ ಆನ್ ಓಲ್ಡ್ ಕಾರ್. ಅಂದರೆ ನಮ್ಮ ಹತ್ತಿರ ಒಂದು ಹಳೆಯ ಕಾರ್ ಇತ್ತು. ಇಲ್ಲಿ ಯಾಕೆ ಹ್ಯಾಡ್ ಬಳಸಿದ್ದೀವಿ? ಇದರ ಅರ್ಥ ಈಗ ನಮ್ಮ ಹತ್ತಿರ ಆ ಕಾರು ಇಲ್ಲ ಅಂತ. ಆ ಕಾರು ನಮ್ಮ ಹತ್ರ ಇದ್ದಿದ್ದು ಭೂತ್ ಕಾಲದಲ್ಲಿ, ಅಂದರೆ ಪಾಸ್ಟ್ ಟೆನ್ಸಲ್ಲಿ. ಆ ಮಾಲೀಕತ್ವ ಈಗ ಮುಗಿದು ಹೋಗಿದೆ ಅಂತ ತೋರ್ಸೋಕ್ಕೆ ಇಲ್ಲಿ ಹ್ಯಾಡ್ ಬಳಸಿದ್ದೀವಿ. ಓಕೆ, ಈಗ ಆರೋಗ್ಯ ಮತ್ತು ಆಹಾರದ ಬಗ್ಗೆ ಹೇಳಬೇಕಾದ್ರೆ ನಾವು ಹೇಗೆ ಹ್ಯಾಡನ್ನು ಬಳಸ್ತೀವಿ ಅಂತ ತಿಳಿಸ್ತೀನಿ. ಅಂದರೆ ಹೆಲ್ತ್ ಆ್ಯಂಡ್ ಫುಡ್ ಲಾಜಿಕ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಹೇಗೆ ಹ್ಯಾಡನ್ನು ಬಳಸ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಬಹಳ ಜನರಿಗೆ ತಿಳಿಯದ ವಿಷಯ ಏನು ಗೊತ್ತಾ? ಊಟ ಮಾಡೋದು ಅಥವಾ ಅನಾರೋಗ್ಯದ ಬಗ್ಗೆ ಹೇಳುವಾಗಲೂ ಹ್ಯಾಡ್ ಬೆಸ್ಟ್. ಅಂದರೆ ಎಕ್ಸಾಂಪಲ್ ನೋಡೋದಾದರೆ ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್. ನಾನು ತಿಂಡಿ ತಿಂದೆ ಅಥವಾ ಮುಗಿಸಿದೆ ಅಂತ ಅರ್ಥ. ಇಲ್ಲಿ ಯಾಕೆ ಹ್ಯಾಡ್ ಬಳಸಿದ್ದೀವಿ? ಹ್ಯಾಡ್ ಅಂದರೆ ತಿಂದೆ ಅಂತ ಅರ್ಥ. ಅಂದರೆ ಆ ಊಟ ಮಾಡುವ ಕ್ರಿಯೆ ಪೂರ್ತಿಯಾಗಿ ಮುಗಿದು ಹೋಗಿದೆ, ಅಂದರೆ ಇಲ್ಲಿ ಆ್ಯಕ್ಷನ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಅದಕ್ಕೆ ನಾವು ಏಟ್ ಅನ್ನೋ ಬದಲು ಸ್ಟೈಲಿಶ್ ಆಗಿ ಹ್ಯಾಡನ್ನು ಬಳಸ್ತೀವಿ. ಓಕೆ, ಈಗ ಎರಡನೇ ಎಕ್ಸಾಂಪಲ್ ನೋಡೋಣ. ಹಿ ಹ್ಯಾಡ್ ಅ ಸಿವಿಯರ್ ಹೆಡ್ಏಕ್. ಅವನಿಗೆ ಅತಿಯಾದ ತಲೆನೋವಿತ್ತು. ಇಲ್ಲಿ ಯಾಕೆ ಹ್ಯಾಡನ್ನು ಬಳಸಿದ್ದೀವಿ? ತಲೆನೋವು ಅನ್ನೋದು ಒಂದು ದೈಹಿಕ ಸ್ಥಿತಿ. ಅದು ನಿನ್ನೆ ಅಥವಾ ಸ್ವಲ್ಪ ಹೊತ್ತಿನ ಹಿಂದೆ ಇತ್ತು, ಈಗ ಇಲ್ಲ. ಆ ಕಳೆದು ಹೋದ ಸಮಯದ ನೋವನ್ನು ವಿವರಿಸಲು ನಾವಿಲ್ಲಿ ಹ್ಯಾಡನ್ನು ಬಳಸಿದ್ದೀವಿ. ಸರಿ, ಈಗ ನೆಗೆಟಿವ್ ವಾಕ್ಯಗಳು ಅಂದರೆ ನೆಗೆಟಿವ್ ಲಾಜಿಕ್ ಬಗ್ಗೆ ಮಾತಾಡೋಣ. ಇಲ್ಲಿ ಗಮನವಿಟ್ಟು ಕೇಳಿ. ನನ್ನ ಹತ್ರ ಇರಲಿಲ್ಲ ಅಂದಾಗ ಹ್ಯಾಡ್ ನಾಟ್ ಅನ್ನೋದಕ್ಕಿಂತ ಡಿಡ್ ನಾಟ್ ಹ್ಯಾವ್ ಅನ್ನೋದು ಹೆಚ್ಚು ಸರಿ. ಎಕ್ಸಾಂಪಲ್ ನೋಡೋದಾದರೆ ಐ ಡಿಡ್ ನಾಟ್ ಹ್ಯಾವ್ ಅ ಪೆನ್. ನನ್ನ ಹತ್ರ ಪೆನ್ ಇರಲಿಲ್ಲ. ಯಾಕಿಲ್ಲಿ ಹ್ಯಾವ್ ಬಂತು? ಇಲ್ಲಿ ಮ್ಯಾಜಿಕ್ ಇದೆ. ಇಂಗ್ಲಿಷ್ ರೂಲ್ ಪ್ರಕಾರ ಒಂದು ವಾಕ್ಯದಲ್ಲಿ 2 ಬಾರಿ ಭೂತಕಾಲ ಅಂದರೆ ಪಾಸ್ಟ್ ಟೆನ್ಸ್ ಬಳಸಬಾರ್ದು. ಡಿಡ್ ಅನ್ನೋದು ಆಲ್ರೆಡಿ ಭೂತಕಾಲವನ್ನು ಪಕ್ಕಾ ಮಾಡಿದೆ ಅಲ್ವಾ? ಹಾಗಾಗಿ ಅದರ ಪಕ್ಕದಲ್ಲಿ ಮತ್ತೆ ಹ್ಯಾಡ್ ಬಳಸೋ ಹಾಗಿಲ್ಲ. ಅದಕ್ಕೆ ಹ್ಯಾಡ್ ಹೋಗಿ ಮೂಲ ರೂಪವಾದ ಹ್ಯಾವ್ ಇಲ್ಲಿ ಬಂದು ಕೂರುತ್ತೆ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆ, ಈಗ ಪ್ರಶ್ನೆ ಕೇಳಬೇಕಾದ್ರೆ ಡಿಡ್ ಹೇಗೆ ಮ್ಯಾಜಿಕ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಸರಿ, ಈಗ ನಿಮ್ಮ ದೊಡ್ಡ ಡೌಟ್ ಸಾಲ್ವ್ ಮಾಡ್ತೀನಿ. ನಿನ್ನ ಹತ್ತಿರ ಪೆನ್ ಇತ್ತಾ ಅಂತ ಪ್ರಶ್ನೆ ಕೇಳುವಾಗ ಅಂದರೆ ಡಿಡ್ ಯು ಹ್ಯಾವ್ ಅ ಪೆನ್ ಅಂತೀವಿ ಅಲ್ವಾ? ಇಂಗ್ಲೀಷ್ನಲ್ಲಿ ಡಿಡ್ ಅನ್ನೋದು ಭೂತಕಾಲವನ್ನು ತೋರಿಸುತ್ತೆ. ಒಂದು ವಾಕ್ಯದಲ್ಲಿ ಆಲ್ರೆಡಿ ಡಿಡ್ ಇದ್ದರೆ ಮತ್ತೆ ಹ್ಯಾಡ್ ಬಳಸೋ ಹಾಗಿಲ್ಲ. ಅದಕ್ಕೆ ಡಿಡ್ ಬಂದಾಗ ಹ್ಯಾಡ್ ತನ್ನ ಮೂಲ ರೂಪವಾದ ಹ್ಯಾವ್ಗೆ ವಾಪಸ್ಸಾಗುತ್ತೆ. ಹಾಗೆ ಈ ಸ್ಲೈಡನ್ನು ಗಮನವಿಟ್ಟು ನೋಡಿ. ಇಲ್ಲಿ ಡಿಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಹಾಗೆ ಕ್ವಶನ್ ಮಾರ್ಕ್ ಇದೆ ಅಲ್ವಾ? ಅಂದರೆ ಈ ಫಾರ್ಮುಲಾದಲ್ಲಿ ಸಬ್ಜೆಕ್ಟ್ ಅಂದರೆ ಯಾರು ಕೆಲಸ ಮಾಡ್ತಾರೋ ಅಥವಾ ಯಾರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವೋ ಅವರು. ನೋಡಿ, ಇಲ್ಲಿ ಇಂಗ್ಲೀಷ್ನಲ್ಲಿ ಯಾರ ಹತ್ರ ವಸ್ತು ಇತ್ತು ಎಂದು ತಿಳಿಯಲು ಸಬ್ಜೆಕ್ಟ್ ಅನಿವಾರ್ಯ.
ಅದು ಐ, ವಿ, ಯು, ದೇ, ಹಿ, ಶಿ, ಇಟ್ ಅಥವಾ ಯಾವುದಾದ್ರೂ ವ್ಯಕ್ತಿಯ ಹೆಸರಾಗಿರ್ಬೋದು. ಇಲ್ಲಿ ಯಾಕೆ ಹ್ಯಾವ್ ಬಂತು? ನಾವು ಮೊದಲೇ ಚರ್ಚಿಸಿದಂತೆ ಡಿಡ್ ಎಂಬುದು ಈಗಾಗಲೇ ಭೂತಕಾಲವನ್ನು ತೋರಿಸ್ಬಿಟ್ಟಿದೆ, ಅಂದರೆ ಪಾಸ್ಟ್ ಟೆನ್ಸನ್ನು. ಹಾಗಾಗಿ ಅದರ ಮುಂದೆ ಹ್ಯಾಡ್ ಬಳಸುವ ಅಗತ್ಯ ಇಲ್ಲ, ಬದಲಿಗೆ ಅದರ ಮೂಲ ರೂಪವಾದ ಹ್ಯಾವನ್ನೇ ಬಳಸಬೇಕು. ನೋಡಿ, ಇಲ್ಲಿ ನಾನೀಗ ನಿಮಗೆ ಸರಿಯಾಗಿ ಅರ್ಥ ಆಗಲಿ ಅಂತ 3 ಎಕ್ಸಾಂಪಲ್ಗಳನ್ನು ವಿವರಿಸ್ತಾ ಇದ್ದೀನಿ. ಮೊದಲನೇ ಎಕ್ಸಾಂಪಲಲ್ಲಿ ಡಿಡ್ ಯು ಹ್ಯಾವ್ ಅ ಕಾರ್ ಅಂದರೆ ನಿಮ್ಮ ಹತ್ರ ಕಾರ್ ಇತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಯು ಎಂಬುದು ಸಬ್ಜೆಕ್ಟ್. ನಿಮ್ಮ ಹಳೆಯ ಮಾಲೀಕತ್ವದ ಬಗ್ಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲಿ ಇರೋ ಲಾಜಿಕ್ ನೋಡಿ, ಯು ಹ್ಯಾಡ್ ಅ ಕಾರ್ ಎನ್ನುವುದು ಸಾಮಾನ್ಯ ವಾಕ್ಯ. ಇದನ್ನು ಪ್ರಶ್ನೆ ಮಾಡಬೇಕಾದ್ರೆ ಡಿಡ್ ಸಹಾಯಕ್ಕೆ ಬರುತ್ತೆ. ಡಿಡ್ ಬಂದ ತಕ್ಷಣ ಹ್ಯಾಡ್ ಹೋಗಿ ಹ್ಯಾವ್ ಆಗಿ ಬದಲಾಗುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ಈಗ ಎರಡನೇ ಎಕ್ಸಾಂಪಲ್ ನೋಡೋಣ. ಡಿಡ್ ಶಿ ಹ್ಯಾವ್ ಅ ಮೀಟಿಂಗ್? ಅವಳಿಗೆ ಮೀಟಿಂಗ್ ಇತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಶಿ ಎಂಬುದು ಸಬ್ಜೆಕ್ಟ್. ಒಬ್ಬ ಹೆಣ್ಣು ಮಗಳ ಸಮಯ ಅಥವಾ ಅವಳ ಕೆಲಸದ ಬಗ್ಗೆ ನಾವು ವಿಚಾರಿಸ್ತಿದ್ದೀವಿ. ಅಂದರೆ ಇಲ್ಲಿರೋ ಲಾಜಿಕ್ ಏನು? ಸಾಮಾನ್ಯವಾಗಿ ನಾವು ಶಿ ಬಂದರೆ ಹ್ಯಾಸ್ ಬಳಸ್ತೀವಿ, ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಅಲ್ವಾ? ಆದರೆ ಭೂತಕಾಲದ ಪ್ರಶ್ನೆಯಲ್ಲಿ ಡಿಡ್ ಬಂದಿರೋದ್ರಿಂದ ಸಬ್ಜೆಕ್ಟ್ ಯಾರೇ ಇರಲಿ, ಹಿ ಇರಲಿ, ಶಿ ಇರಲಿ, ಇಟ್ ಇರಲಿ, ನಾವು ಕೇವಲ ಹ್ಯಾವನ್ನೇ ಬಳಸಬೇಕು. ಇದು ಅನೇಕರಿಗೆ ತಿಳಿಯದ ಸೀಕ್ರೆಟ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆ, ಈಗ ಮೂರನೇ ಎಕ್ಸಾಂಪಲ್ ನೋಡೋಣ. ಡಿಡ್ ದೇ ಹ್ಯಾವ್ ಲಂಚ್? ಅವರು ಊಟ ಮಾಡಿದ್ರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ದೇ ಅಂದರೆ ಅವರು ಎಂಬುದು ಸಬ್ಜೆಕ್ಟ್. ಇಲ್ಲಿ ಅವರು ಊಟ ಮಾಡಿದ್ರ ಅಂದರೆ ಅವರ ಊಟದ ವಿಷಯ ಮುಗಿದು ಹೋಗಿದೆ, ಆಗ ನಾವು ಕೇಳ್ತಾ ಇರೋ ಪ್ರಶ್ನೆ. ಇಲ್ಲಿರೋ ಲಾಜಿಕ್ ಏನಂದರೆ ಇಲ್ಲಿ ಹ್ಯಾವ್ ಎನ್ನುವುದು ತಿನ್ನೋದು ಅಂದರೆ ಈಟಿಂಗ್ ಎಂಬ ಅರ್ಥವನ್ನು ನೀಡುತ್ತೆ. ಡಿಡ್ ಈಗಾಗಲೇ ಅವರು ಹಿಂದೆ ಮಾಡಿದ ಕೆಲಸದ ಬಗ್ಗೆ ಕೇಳ್ತಾ ಇರೋದ್ರಿಂದ ನಾವು ಹ್ಯಾಡ್ ಲಂಚ್ ಎನ್ನುವ ಬದಲು ಡಿಡ್ ದೇ ಹ್ಯಾವ್ ಲಂಚ್ ಎಂದು ಕೇಳೋದು ಅತ್ಯಂತ ಸರಿಯಾದ ಕ್ರಮ. ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೋಡಿ ಫ್ರೆಂಡ್ಸ್, ಈ ಸೂತ್ರವನ್ನು ನೆನ್ಪಿಟ್ಕೊಂಡ್ರೆ ನೀವು ಜಗತ್ತಿನಲ್ಲಿ ಯಾವುದೇ ಭೂತಕಾಲದ ಪ್ರಶ್ನೆಯನ್ನು ಈಸಿಯಾಗಿ ಕೇಳ್ಬೋದು. ಸಬ್ಜೆಕ್ಟ್ ಬದಲಿಸಿ ಹೊಸ ವಾಕ್ಯಗಳನ್ನು ಕಟ್ಟಿ ಅಷ್ಟೇ. ಓಕೆ, ಈಗ ಕ್ವಿಕ್ ಸಮರಿ ಅಂದರೆ ದ ಫೈನಲ್ ಲಾಜಿಕ್ ಟೇಬಲ್ ಬಗ್ಗೆ ತಿಳ್ಕೊಳ್ಳೋಣ. ಸರಿ ಫ್ರೆಂಡ್ಸ್, ಇವತ್ತು ನಾವು ಕಲ್ತಿದ್ದನ್ನೆಲ್ಲ ಒಂದು ಪುಟ್ಟ ಟೇಬಲ್ ಮೂಲಕ ನೆನ್ಪಿಟ್ಕೊಳ್ಳೋಣ. ಇಲ್ಲಿ ನೋಡಿ, ಒಂದೇ ವಿಷಯವನ್ನು ನಾವು 3 ರೀತಿಯಲ್ಲಿ ಹೇಗೆ ಹೇಳಬಹುದು ಅಂತ. ಮೊದಲನೇದಾಗಿ ಪಾಸಿಟಿವ್ ವಾಕ್ಯ ನೋಡೋಣ. ನನ್ನ ಹತ್ತಿರ ಕಾರ್ ಇತ್ತು ಅಂದರೆ ಐ ಹ್ಯಾಡ್ ಅ ಕಾರ್. ಇಲ್ಲಿ ಏನು ಲಾಜಿಕ್ ಇದೆ? ಇಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಹಿಂದೆ ಇತ್ತು ಅಂತ ಹೇಳಲು ನೇರವಾಗಿ ಹ್ಯಾಡ್ ಬಳಸಿದ್ದೀವಿ. ಹಾಗಾದರೆ ನೆಗೆಟಿವ್ ವಾಕ್ಯದಲ್ಲಿ ಏನಾಗುತ್ತೆ? ನನ್ನ ಹತ್ರ ಕಾರ್ ಇರಲಿಲ್ಲ ಅಂದರೆ ಐ ಡಿಡ್ ನಾಟ್ ಹ್ಯಾವ್ ಅ ಕಾರ್. ಇಲ್ಲಿ ಗಮನಿಸಿ, ಡಿಡ್ ನಾಟ್ ಬಂದಿದೆ. ಡಿಡ್ ಬಂದ ತಕ್ಷಣ ಹ್ಯಾಡ್ ಹೋಗಿ ಹ್ಯಾವ್ ಆಗಿ ಬದಲಾಗಿದೆ. ಐ ಹ್ಯಾಡ್ ನಾಟ್ ಅ ಕಾರ್ ಎನ್ನೋದು ತಪ್ಪು. ಐ ಡಿಡ್ ನಾಟ್ ಹ್ಯಾವ್ ಅನ್ನೋದೇ ಸರಿ. ಓಕೆ, ಈಗ ಪ್ರಶ್ನೆ ಕೇಳೋದಾದರೆ ಹೇಗೆ? ನನ್ನ ಹತ್ರ ಕಾರ್ ಇತ್ತಾ ಅಂದರೆ ಡಿಡ್ ಐ ಹ್ಯಾವ್ ಅ ಕಾರ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಪ್ರಶ್ನೆ ಕೇಳುವಾಗಲೂ ಅಷ್ಟೇ ನಾವು ಡಿಡ್ ಸಹಾಯ ತಗೊಂಡಿದ್ದೀವಿ. ಡಿಡ್ ಮೊದಲೇ ಇರೋದ್ರಿಂದ ಇಲ್ಲಿಯೂ ನಾವು ಹ್ಯಾವನ್ನೇ ಬಳಸಬೇಕು. ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆ ಸರಿ, ಇವತ್ತಿನ ಪಾಠ ಮತ್ತು ಅದರ ಹಿಂದಿರೋ ಲಾಜಿಕ್ ಅರ್ಥ ಆಗಿದ್ದರೆ ಈ ವಾಕ್ಯವನ್ನು ಇಂಗ್ಲೀಷ್ಗೆ ಬದಲಾಯಿಸಿ. ನನ್ನ ಹತ್ತಿರ ನಿನ್ನೆ ಸಮಯ ಇರಲಿಲ್ಲ. ನಿಮಗೊಂದು ಹಿಂಟ್ ಕೊಡ್ತೀನಿ, ಇದು ನೆಗೆಟಿವ್ ವಾಕ್ಯ. ಇಲ್ಲಿ ಹ್ಯಾಡ್ ನಾಟ್ ಬಳಸ್ತೀರಾ ಅಥವಾ ಡಿಡ್ ನಾಟ್ ಹ್ಯಾವ್ ಬಳಸ್ತೀರಾ? ಸರಿಯಾದ ಉತ್ತರವನ್ನು ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಈ ನಮ್ಮ ವಿಡಿಯೋವನ್ನು ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.